ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಸ್ಬಾಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಸದರ್ ಸೋಫಾ ಅನ್ನುವಂಥ ಏರಿಯಾದಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಗೌಜುದ್ದೀನ್ ಅಂತ, ಅವನು ಸುಮಾರು 22 ವರ್ಷ. ಆತ ಒಬ್ಬ ಹೆಣ್ಮಗಳ ಜೊತೆ ವಿಶ್ವಾಸದಿಂದ ಇದ್ದ, ಮತ್ತೆ ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತ ಕೂಡ ಆತ ಹೇಳ್ತಾನೆ. ಸೊ ಈ ನಡುವೆ ಆ ಹುಡುಗಿಯ ಚಿಕ್ಕಪ್ಪ ಒಂದೆರಡು ಬಾರಿ ಅವನಿಗೆ ನಮಗೆ ಇಷ್ಟ ಇಲ್ಲ ಅಂತ ಕೂಡ ಹೇಳಿರ್ತಾನಂತೆ. ಅದಾದ್ಮೇಲೆ ನಿನ್ನೆ ಆ ಹುಡುಗಿ ಕಡೆಯಿಂದನೇ ಕರೆಸ್ಕೊಂಡು, ಯಾವುದು ಕೃತ್ಯ ನಡೆದ ಸ್ಥಳ ಇದೆ, ಆ ಕೃತ್ಯಕ್ಕೆ ನಡೆದ ಸ್ಥಳದಲ್ಲಿ ಕರೆಸ್ಕೊಂಡು ಅಲ್ಲಿ ಆಮೇಲೆ ಹಲ್ಲೆ ಮಾಡಿದ್ದಾನೆ, ಮತ್ತೆ ಒಂದು ಸ್ಟ್ಯಾಬ್ ಇಂಜುರಿಯನ್ನು ಕೂಡ ಮಾಡಿದ್ದಾನೆ. ಸೊ ಇಂಜೋರ್ಡ್ ಏನಿದ್ದಾನೆ ಗೌಸುದ್ದೀನ್, ಅವನು ಔಟ್ ಆಫ್ ಡೇಂಜರ್ ಇದ್ದಾನೆ, ಕಿಮ್ಸ್ಗೆ ಶಿಫ್ಟ್ ಮಾಡಲಾಗಿದೆ. ಮತ್ತೆ ಆರೋಪಿಗಳೇನಿದ್ರು, ಒಬ್ಬ ವಶೀಮ್ ಅಂತ, ಅವನು 34 ವರ್ಷ, ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಇವನ ಮೇಲೆ ಈ ಹಿಂದೆ ನಮ್ಮ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ಮೇಲೆ ದಾಖಲಾಗಿದೆ. ಮತ್ತು ಈ ಒಂದು ಘಟನೆಯಲ್ಲಿ ಯಾರು ಹೆಣ್ಮಗು ಇದೆ ಅವಳನ್ನ ಕೂಡ ನಾವು ವಶಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿದ್ದೀವಿ. ಯಾಕಂದರೆ ಭಾಳ ಸ್ಪಷ್ಟವಾಗಿ ನಮ್ಮ ತನಿಖೆಯಲ್ಲಿ ಆಕೆ ಭಾಳ ಒತ್ತಾಯ ಮಾಡಿ ಆ ಹುಡುಗನ್ನ ಕೃತ್ಯ ನಡೆದ ಸ್ಥಳಕ್ಕೆ ಕರೆಸ್ಕೊಂಡು, ಮತ್ತೆ ಆರೋಪಿ ಕೂಡ ಹುಡುಗಿ ಕೂಡ ಇದರಲ್ಲಿ ಪಾತ್ರ ಇದೆ ಅನ್ನೋದು ಆರೋಪಿಸಿದ್ದಾರೆ. ಹಾಗಾಗಿ ವಶೀಮ್ ಮತ್ತು ಆ ಲೇಡಿ ಏನಿದೆ ಅವ್ರನ್ನ ಕೂಡ ನಾನು ವಶಕ್ಕೆ ತಗೊಂಡು ವಿಚಾರಣೆಯನ್ನ ಮಾಡಲಾಗ್ತದೆ. ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ದಾರೆ ಸರ್ ಅವರು? ಅದೆಲ್ಲ ಇನ್ನೂ ಡೀಟೇಲ್ಸ್ ತಗೋಬೇಕು. ಬಹಳಷ್ಟು ದಿನಗಳಿಂದ ಪರಸ್ಪರ ವಿಶ್ವಾಸ ಇತ್ತು ಅಂತ ಹೇಳ್ತಾರೆ. ಅದೆಲ್ಲ ಲವ್ ಅಥವಾ ಬೇರೆ ಏನೋ ಗೊತ್ತಿಲ್ಲ. ಬಹಳ ಒಳ್ಳೆಯ ಜೊತೆಗೆ ಓಡಾಡ್ತಿದ್ರು, ಜೊತೆಯಲ್ಲೆಲ್ಲ ಮಾತಾಡ್ತಿದ್ರು, ಮತ್ತೆ ಡೈಲಿ ಬೇಸಿಸ್ ಮೇಲೆ ಟಚ್ ಅಲ್ಲಿ ಇದ್ವು ಅನ್ನೋದು ನನಗೆ ಸದ್ಯ ತನಿಖೆ ಗೌಸುದ್ದೀನ್ ಎಂಥದೇ ನಿರ್ದಿಷ್ಟವಾದ ಕೆಲಸ ಅಂತಲ್ಲ, ನಿರ್ದಿಷ್ಟವಾದ ಕೆಲಸ ಇಂಥದ್ದೇ ಅಂತಲ್ಲ, ಗೌಂಡಿ ಕೆಲಸ ಮಾಡೋದು, ಬೇರೆ ಫಿಸಿಕಲ್ ಮೇನ್ಯಲ್ ವರ್ಕರ್, ಲೇಬರ್ ಆಗಿ ವರ್ಕ್ ಮಾಡ್ತಾರೆ. ಸರ್, ಈಗ ಬೆಂಡಿಗಿರಿ